ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಕಾಂಬಿನೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟು ದಿನ ನಾವು ಪರ್ಮಿಟೇಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಕಾಂಬಿನೇಷನ್ ಇಸ್ ಜಸ್ಟ್ ಅ ಸೆಲೆಕ್ಷನ್ ಆಫ್ ಥಿಂಗ್ಸ್. ಸೊ ಜಸ್ಟ್ ವಿ ಆರ್ ಸೆಲೆಕ್ಟಿಂಗ್ ಇನ್ ಅ ಗ್ರೂಪ್. ಒಂದು ಗ್ರೂಪಲ್ಲಿ ಐಟಮ್ಸನ್ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ. ವಿ ಆರ್ ನಾಟ್ ಪುಟ್ಟಿಂಗ್ ಇನ್ ಅ ಅರೇಂಜ್ಮೆಂಟ್. ವಿ ಆರ್ ನಾಟ್ ಡೂಯಿಂಗ್ ಎನಿ ಅರೇಂಜ್ಮೆಂಟ್ ಹಿಯರ್. ವಿ ಆರ್ ಜಸ್ಟ್ ಸೆಲೆಕ್ಟಿಂಗ್ ಹಿಯರ್. Let us see what is combination. Combination is a group or combination of something selected out of a group of things without heeding the order of the things in which in each group is called combination. ಇಲ್ಲಿ ಏನು ಹೇಳಿದ್ದಾರಪ್ಪ ಅಂದರೆ, ಕಾಂಬಿನೇಷನ್ ಇಸ್ ಸಮಥಿಂಗ್ ವಿಚ್ ಇಸ್ ಸೆಲೆಕ್ಟೆಡ್ ಔಟ್ ಆಫ್ ಗ್ರೂಪ್. ಒಂದು ಗ್ರೂಪಲ್ಲಿ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ವಿತೌಟ್ ಹೀಡಿಂಗ್ ದ ಆರ್ಡರ್. ಅಂದರೆ ವಿ ಆರ್ ನಾಟ್ ಗಿವಿಂಗ್ ಎನಿ ಇಂಪಾರ್ಟೆನ್ಸ್ ಟು ದ ಆರ್ಡರ್. ಯಾವುದಾದ್ಮೇಲೆ ಬರಬೇಕು ಯಾವುದು. ಸೊ ವಿ ಆರ್ ನಾಟ್ ಕನ್ಸಿಡರ್ಡ್ ಅಬೌಟ್ ಆರ್ಡರ್. ಯಾವುದಾದ್ರೂ ಬರ್ಬೋದು, ಯಾವುದಾದ್ಮೇಲೆ ಯಾವ್ದು ಬರ್ಬೋದು ಅಂತ ವಿ ಆರ್ ನಾಟ್ ವೆರಿ ಮಚ್ ಪರ್ಟಿಕ್ಯುಲರ್. ಸೊ ಇದನ್ನು ಕಾಂಬಿನೇಷನ್ ಅಂತ ಹೇಳ್ತೀವಿ. ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಬರೀ ಸೆಲೆಕ್ಷನ್ ಅಂದ್ರೇನು, ಅರೇಂಜ್ಮೆಂಟ್ ಅಂದ್ರೇನು ಅಂತ. ನೆಕ್ಸ್ಟ್ ನೀವು ಒಂದೊಂದು ಪ್ರಾಬ್ಲಮ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. Okay, it is actually a selection of things. Okay, if n is the total number of things, ಇವಾಗ n ಅನ್ನೋದು ಟೋಟಲ್ ನಂಬರ್ ಆಫ್ ಒಂದು ಕಾಂಬಿನೇಷನ್ ಅಂತಂದರೆ, ಗ್ರೂಪ್ ಅಂತಂದರೆ, r is the number of groups. r ಟೋಟಲ್ ನಂಬರ್ ಆಫ್ ಅದರಲ್ಲಿ ಗ್ರೂಪ್ಸ್. ದೆನ್ ದ ಕಾಂಬಿನೇಷನ್ ಈಸ್ ರೆಪ್ರೆಸೆಂಟೆಡ್ ಬೈ NCR. ನಾವು NPR ನೋಡಿದ್ವಿ. NPR ಯಾವುದು? ಪರ್ಮಿಟೇಷನು. ದಿಸ್ ಇಸ್ NCR. ಇಟ್ಸ್ ಅ ನಂಬರ್ ಆಫ್, ಇಟ್ ಇಸ್ n ನಂಬರ್ ಆಫ್ ಥಿಂಗ್ಸ್ ವಿ ಆರ್ ಹ್ಯಾವಿಂಗ್ ಆ್ಯಂಡ್ r ನಂಬರ್ ಆಫ್ ಗ್ರೂಪ್ಸ್ ವಿ ಆರ್ ಸೆಲೆಕ್ಟಿಂಗ್ ಔಟ್ ಆಫ್ n ನಂಬರ್. ವಿ ಆರ್ ಜಸ್ಟ್ ಸೆಲೆಕ್ಟಿಂಗ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸಪೋಸ್ ದೇರ್ ಆರ್ 3 ಥಿಂಗ್ಸ್ ಡಿನೋಟೆಡ್ ಬೈ ABC. ABC ಅನ್ನೋದು 3 ಥಿಂಗ್ಸ್ ಇದೆ ಆ್ಯಂಡ್ ವಿ ಹ್ಯಾವ್ ಟು ಸೆಲೆಕ್ಟ್ 2 ಔಟ್ ಆಫ್ ದ 3. ಎರಡನ್ನ ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು? ವಿ ಕ್ಯಾನ್ ಸೆಲೆಕ್ಟ್ ಎನಿ ಒನ್ ಆಫ್ ದಿಸ್ ಕ್ಯಾನ್ ಬಿ ಡಿನೋಟೆಡ್ ಆಸ್ ABನಾರು ಸೆಲೆಕ್ಟ್ ಮಾಡ್ಬೋದು, ಅಥವಾ BC ಸೆಲೆಕ್ಟ್ ಮಾಡ್ಬೋದು, ಅಥವಾ AC ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಇನ್ 3 ಡಿಫ್ರೆಂಟ್ ವೇಸ್ ವಿ ಕ್ಯಾನ್ ಸೆಲೆಕ್ಟ್ ABC. ಓಕೆ, ಓನ್ಲಿ 2 ಐಟಮ್ಸ್. ABCನಲ್ಲಿ 2 ಐಟಮ್ಸ್ನ 3 ಥರದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ವಿ ಕ್ಯಾನ್ ಸೆಲೆಕ್ಟ್ ಇನ್ 3 ವೇಸ್ ಔಟ್ ಆಫ್ ABC 2 ಐಟಮ್ಸ್. ದಸ್ ಫ್ರಮ್ ಗಿವನ್ 3 ಡಿಫ್ರೆಂಟ್ ಥಿಂಗ್ಸ್ ಅಂದರೆ ABC, 3 ಡಿಫ್ರೆಂಟ್ ಗ್ರೂಪ್ಸ್ ಆರ್ ಕಾಂಬಿನೇಷನ್ಸ್ ಆರ್ ಸೆಲೆಕ್ಟೆಡ್. ಸಿ, AB ಆರ್ BC ಆರ್ AC, ದೀಸ್ ಆರ್ ದ 3 ಡಿಫ್ರೆಂಟ್ ಗ್ರೂಪ್ಸ್. ಇದು ಒಂದು ಗ್ರೂಪು, ಇದು ಒಂದು ಗ್ರೂಪು, ಇದು ಒಂದು ಗ್ರೂಪು. ಟು ಫೈಂಡ್ ದ ನಂಬರ್ ಆಫ್ ಕಾಂಬಿನೇಷನ್ಸ್, ಟೋಟಲ್ ನಮಗೆ ಹೆಂಗೆ ಕಾಂಬಿನೇಷನ್, ಇದು ಜಸ್ಟ್ ಸ್ಮಾಲ್ 3 ಐಟಮ್ಸ್ ಇದೆ, ಅದರಲ್ಲಿ 2 ಐಟಮ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿರೋದ್ರಿಂದ ವಿ ಕ್ಯಾನ್ ಡೂ ಬೈ ಡೂಯಿಂಗ್ ನಾರ್ಮಲ್ ವೇ. ಆದರೆ ದೊಡ್ಡ ಥಿಂಗ್ಸ್ ಒಂದು 50 ಐಟಮ್ಸ್ ಇದ್ದಾಗ, 100 ಐಟಮ್ ಇದ್ದಾಗ ವಿ ಕಾಂಟ್ ಡೂ ಆಲ್ ದೀಸ್ ಥಿಂಗ್ಸ್. ಇಟ್ಸ್ ಅ ಹೆಕ್ಟಿಕ್ ವರ್ಕ್, ಇಟ್ಸ್ ಅ ಹ್ಯೂಜ್ ವರ್ಕ್ ಆಗುತ್ತೆ. ಸೊ ವಿ ಹ್ಯಾವ್ ಅ ಫಾರ್ಮುಲಾ ಫಾರ್ ದಿಸ್. ವಾಟ್ ಈಸ್ ದಿಸ್ ಫಾರ್ಮುಲಾ? NCR is equal to n factorial over n minus r factorial into r factorial. n minus r factorial into r factorial. ನಾವು ಪರ್ಮಿಟೇಷನಲ್ಲಿ ನೋಡಿದ್ವಿ NPR is equal to n factorial over n minus r factorial ಅಷ್ಟೇ ನೋಡಿದ್ವಿ ಅಲ್ಲ. ಸೊ ಕಾಂಬಿನೇಷನಲ್ಲಿ ಏನು ನೋಡ್ತಾ ಇದ್ವಿ? ಅಲಾಂಗ್ ವಿತ್ n minus r factorial we have one more, ದಟ್ ಈಸ್ r factorial. ಇದನ್ನು ಸಮೇತ ಹಾಕ್ತಾ ಇದ್ವಿ. ಬಿಕಾಸ್ ಇಲ್ಲಿ ಆರ್ಡರ್ಗೆ ನಾವು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಎನಿ ಆರ್ಡರ್, ಅಲ್ಲಿ ಪರ್ಮಿಟೇಷನ್ಸಲ್ಲಿ ಆರ್ಡರ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಓಕೆ, ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ಫೈಂಡ್ ದ ವ್ಯಾಲ್ಯೂ ಆಫ್ 11C3. ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, 11C3 ನಾವೇನು ಹೇಳಿದ್ವಿ? n factorial over n minus r factorial into r factorial. n factorial ಅಂದರೆ 11 factorial. So 11 minus 3 factorial into 3 factorial. 11 minus 3 ಎಷ್ಟು? 8 factorial.
11 ಫ್ಯಾಕ್ಟೋರಿಯಲ್ ಓವರ್ 8 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ನಾವೇನು ಇಲ್ಲಿ ಹಾಕಿಲ್ಲ ಅಥವಾ ಡಾಟ್ ಹಾಕಿಲ್ಲ, ಏನು ಹಾಕಿಲ್ಲ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ಇಟ್ ಈಸ್ ಅ ಮಲ್ಟಿಪ್ಲಿಕೇಶನ್. ಓಕೆ, ಸೊ 11 ಫ್ಯಾಕ್ಟೋರಿಯಲ್ ನಾವೇನು ಮಾಡ್ತೀವಿ, 11 ಇಂಟು 10 ಇಂಟು 9 ಇಂಟು 8 ತನಕ ಮಾತ್ರ ನಿಲ್ಲಿಸಿದ್ವಿ. ಯಾಕಂದರೆ ವಿ ಹ್ಯಾವ್ 8 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲ್ ಇದು ನಿಲ್ಲಿಸ್ಬಿಟ್ಟು ಇದು 3 ಫ್ಯಾಕ್ಟೋರಿಯಲ್ನ ನಾವು ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದ್ವಿ 3 ಇಂಟು 2 ಇಂಟು 1. ಸೊ ಡೈರೆಕ್ಟಾಗಿ ನಾವು ಇದನ್ನು ಕಾಟ್ ಮಾಡಿಬಿಡ್ಬೋದು. ಅದರ್ವೈಸ್ ಅಗೇನ್ 8 ಇಂಟು 7 ಇಂಟು ಆ ಥರ ಎಲ್ಲ ಫುಲ್ಲು ಬರಿಬೇಕು. ಫುಲ್ ಬರೆಯೋದೇನು ಬೇಕಿಲ್ಲ. ಸೊ 8 ಫ್ಯಾಕ್ಟೋರಿಯಲ್ ಓವರ್ 8 ಫ್ಯಾಕ್ಟೋರಿಯಲ್ನ ಡೈರೆಕ್ಟಾಗಿ ನಾವು ಕಾಟ್ ಮಾಡಿಬಿಡ್ಬೋದು. ಓಕೆ, ಇವಾಗ ಮಿಕ್ಕಿರೋದು ಯಾವುದು, 11 ಇಂಟು 10 ಇಂಟು 9 ಓವರ್ 3 ಇಂಟು 2 ಇಂಟು 1. ಸೊ ಇಲ್ಲೇನಾಗಿದೆ, 3 ಇಂಟು 2 ಇಂಟು 1. ಸೊ 3 is a 9, 2 5 is a 10, 5 3 is a 15. 15 into 11 is 165. So answer for 11C3 is 165. Okay, ಇನ್ನೊಂದು ಪ್ರಾಬ್ಲಮ್ ನೋಡೋಣ. NC2 is equal to 100. ಇವ್ರು ಏನು ಮಾಡಿಬಿಟ್ಟಿದ್ದಾರೆ, NC2 ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಫೈಂಡ್ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಈಸ್, ಓಕೆ, ಸೊ ಫಾರ್ಮುಲಾ ಹಾಕೊಳ್ಳೋಣ. n ಫ್ಯಾಕ್ಟೋರಿಯಲ್ ಓವರ್ n ಮೈನಸ್ 2 ಫ್ಯಾಕ್ಟೋರಿಯಲ್. ಓಕೆ, ನಮಗೇನು ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. n ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 10. ಈ n ಫ್ಯಾಕ್ಟೋರಿಯಲ್ನ ನಾವು ಹೆಂಗೆ ಬರೀತೀವಿ, ಫ್ಯಾಕ್ಟೋರಿಯಲ್ನ ನಾವು ಬರಿಬೇಕಾದ್ರೆ ಸೊ ಅದನ್ನು ಒಂದು ಮೈನಸ್ ಮಾಡ್ಕೊಂಡು ಇಂಟು ಮಾಡ್ಕೊಂಡು ಹೋಗ್ತೀವಿ ಅಲ್ಲ. ನಾವಿಲ್ಲಿ ನೋಡಿದ್ವಿ 11 ಫ್ಯಾಕ್ಟೋರಿಯಲ್ ಅಂದರೆ 11 ಇಂಟು 1 ಮೈನಸ್ ಮಾಡಿದ್ವಿ, 10 ಇಂಟು ಮತ್ತೆ 1 ಮೈನಸ್ ಮಾಡಿದ್ವಿ. ಸೊ ನಾವು n ಫ್ಯಾಕ್ಟೋರಿಯಲ್ನ ಆ ಥರ ಬರೆಯೋಕ್ಕೆ ಹೋದಾಗ ಏನಾಗುತ್ತೆ, n ಮೈನಸ್ 1 ಇಂಟು n ಮೈನಸ್ 2 ಇಂಟು n ಮೈನಸ್ 3 ಆ ಥರ ಹೋಗ್ತಾ ಇರುತ್ತೆ. ನಮಗೆ ಇಲ್ಲಿ n ಮೈನಸ್ 2 ಫ್ಯಾಕ್ಟೋರಿಯಲ್ ಕೆಳಗಿದೆ. ಸೊ ಹಾಗಾಗಿ ಇದನ್ನು n ಮೈನಸ್ 2 ಫ್ಯಾಕ್ಟೋರಿಯಲ್ಗೆ ನಿಲ್ಲಿಸಿದ್ವಿ. ಓಕೆ, ಈ n ಮೈನಸ್ 2 ಫ್ಯಾಕ್ಟೋರಿಯಲ್ ಈ n ಮೈನಸ್ 2 ಫ್ಯಾಕ್ಟೋರಿಯಲ್ನ ಕ್ಯಾನ್ಸಲ್ ಮಾಡಿದಾಗ ನಮಗೇನು ಬರುತ್ತೆ, ವ್ಯಾಲ್ಯೂ n ಇಂಟು n ಮೈನಸ್ 1 ಓವರ್ 2 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 10. ಓಕೆ, ಇದನ್ನು ನಾವೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ n ಇಂಟು n ಮೈನಸ್ 1 ಇಸ್ ಈಕ್ವಲ್ ಟು 10 ಇಂಟು 2 ಫ್ಯಾಕ್ಟೋರಿಯಲ್. ಸೊ ಮತ್ತೆ ಅದನ್ನು ನಾವು ಮಾಡ್ತೀವಿ 2 ಫ್ಯಾಕ್ಟೋರಿಯಲ್ ಅಂದ್ರೇನು, 2 ಇಂಟು 1. ಸೊ n ಇಂಟು n ಮೈನಸ್ 1 ಇಸ್ ಈಕ್ವಲ್ ಟು 10 ಇಂಟು 2 20, 20 ಇಂಟು 1 20. ಸೊ 20 ಬಂತು. ಆಯಿತಾ, n ಇಂಟು n ಮೈನಸ್ 1 ಇಸ್ ಈಕ್ವಲ್ ಟು ನಾವು ಇದನ್ನು n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಮೈನಸ್ n ಇಸ್ ಈಕ್ವಲ್ ಟು ಹೌ ಮಚ್, 20. ಇದನ್ನು ನಾವು ಮತ್ತೆ ಅದನ್ನು ಈ ಈಕ್ವೇಷನ್ಗೆ ಹಾಕೋದ್ರೆ n ಸ್ಕ್ವೇರ್ ಮೈನಸ್ n ಮೈನಸ್ 20 ಅಂತ ಬರುತ್ತೆ. ಸೊ ಡು ಯು ರಿಮೆಂಬರ್ ಮ್ಯಾಥ್ಸ್? ನೀವು 7th 8th 9th ಸ್ಟ್ಯಾಂಡರ್ಡಲ್ಲಿ ನೀವು ಕಲ್ತಿರೋದು, ಡು ಯು ರಿಮೆಂಬರ್ ಮ್ಯಾಥ್ಸ್? ಇವಾಗ ಒಂದು ಈಕ್ವೇಷನ್ ಇರುತ್ತೆ, ಏನಿರುತ್ತೆ, a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ a ಪ್ಲಸ್ 20. ಸೊ ವಾಟ್ ಯು ವಿಲ್ ಡೂ ಈಸ್, ಇದನ್ನು ನಾವೇನು ಮಾಡ್ತೀವಿ, ಬೈಫಕೇಟ್ ಮಾಡ್ತೀವಿ. ವಿ ವಿಲ್ ಬೈಫಕೇಟ್ ಇಟ್. ಹೌ ವಿಲ್ ಬೈಫಕೇಟ್, ಇದನ್ನು a ಸ್ಕ್ವೇರ್ ಪ್ಲಸ್ ಒಂದು ನಿಮಿಷ ಪ್ಲಸ್ ಬರುತ್ತೆ 4a ಪ್ಲಸ್ 5a ಪ್ಲಸ್ 20. ಅವಾಗೇನಾಗುತ್ತೆ, ಎನ ಕಾಮನ್ ಆಗಿ ಇಟ್ಕೊಂಡು a ಪ್ಲಸ್ 4 ಬರುತ್ತೆ. ಆಮೇಲೆ ಇಲ್ಲಿ 5ನ ಕಾಮನ್ ಇಟ್ಕೊಂಡು a ಪ್ಲಸ್ 4 ಬರುತ್ತೆ. ಸೊ a ಪ್ಲಸ್ 4 ಕಾಮನ್, a ಪ್ಲಸ್ 4 ಮತ್ತು a ಪ್ಲಸ್ 5, a ಪ್ಲಸ್ 5 ಮತ್ತು a ಪ್ಲಸ್ 4. ಸೊ ಡು ಯು ರಿಮೆಂಬರ್ ದಿಸ್? ಅದೇ ಥರ ಇಲ್ಲೂ ನಾವು ಮಾಡ್ತೀವಿ. ಏನು, n ಸ್ಕ್ವೇರ್ ಮೈನಸ್ n ಮೈನಸ್ 20ನ ನಾವೇನು ಮಾಡ್ತೀವಿ,
same n square minus 4n plus 5n. ಯಾಕಂದರೆ -4n ಪ್ಲಸ್ 5n ಇಸ್ ಈಕ್ವಲ್ ಟು ಏನು n ಅಂತಾನೆ ಬರುತ್ತೆ. n ಅಂತಾನೆ ಬರುತ್ತೆ. -20 ಸೊ ಇಲ್ಲಿ 5 ಬರಬೇಕು, ಯಾಕಂದರೆ ನಮಗೆ ಮೈನಸ್ ಬರಬೇಕು. ಸೊ -5ನಲ್ಲಿ +4n ಹೋದರೆ -n. ಓಕೆ, ಇವಾಗ ಏನು ಮಾಡ್ತೀವಿ, n ಕಾಮನ್ ಇಟ್ಕೊಂಡು n - 5 ಪ್ಲಸ್ 4ನ ಕಾಮನ್ ಇಟ್ಕೊಂಡು n - 5. ಓಕೆ, 4 ಕಾಮನ್ ಇಟ್ಕೊಂಡ್ರೆ ಇದು 4 ಒಂದು ಸರಿ ಬರುತ್ತೆ. ಆಮೇಲೆ ಇದನ್ನ ಕಾಮನ್ಗೆ 4 5s are 20. ಇಲ್ಲಿ n ಇಂಟು n n ಸ್ಕ್ವೇರ್, n ಇಂಟು 5 5n. ಇಲ್ಲಿ 4 ಇಂಟು n 4n, 4 ಇಂಟು 5 20. ಸೊ ಈ ಈಕ್ವೇಷನ್ಗೆ ಬಂದಾಗ ನಮಗೇನು ಬರುತ್ತೆ, n - 5 ಕಾಮನ್ ಆಗಿ ಬರುತ್ತೆ, n + 4 ಕಾಮನ್ ಆಗಿ ಬರುತ್ತೆ. ದಟ್ಸ್ ವಾಟ್ ದೇ ಹ್ಯಾವ್ ಡನ್. ಸೊ ಹಾಗಾಗಿ ನಮಗೇನಾಗುತ್ತೆ, ಸೊ ಇಲ್ಲಿ ಇದನ್ನು ನಾವು ಈಕ್ವಲ್ಸ್ಗೆ ಕನ್ವರ್ಟ್ ಮಾಡಿದಾಗ n = +5, n = -4. ಸೊ n ಕ್ಯಾನ್ ಬಿ ಐದರ್ +5 -4 ಆಗಕ್ಕೆ ಸಾಧ್ಯ ಅಲ್ಲ, ಅದಕ್ಕೆ ವಿ ಹ್ಯಾವ್ ಟೇಕನ್ n = 5. ಹೋಪ್ ಯು ಅಂಡರ್ಸ್ಟುಡ್. ಇನ್ನೊಂದು ಸರಿ ನೋಡೋಣ. ಈ ಪರ್ಟಿಕ್ಯುಲರ್ ಈಕ್ವೇಷನ್ನ ನಾವು ಮ್ಯಾಥ್ಸ್ ಈಕ್ವೇಷನ್ ಆಗಿ ಚೇಂಜ್ ಮಾಡ್ಕೊಂಡ್ವಿ. ಸೊ n² - n - 20, ಆ n² - n - 20ನ ಮತ್ತೆ ಮಾಡೋಣ. ಇಲ್ಲಿ n² - n - 20. ಓಕೆ, ಸೊ ಇದನ್ನು ನಾವು ಈಕ್ವೇಷನ್ ಮಾಡ್ಕೊಳ್ಳೋಣ. n² - 5n + 4n - 20. ಯಾಕಂದರೆ -5n ಇಂದ +5n ಮಾಡಿದಾಗ ನಮಗೆ -n ಇದೇ ಈಕ್ವೇಷನ್ ಸಿಗುತ್ತೆ. ಸೊ ನಾವು n ಕಾಮನ್ ಇಲ್ಲಿ ತೊಗೊಂಡಿದ್ದೀವಿ, ಇಲ್ಲಿ n ಬರುತ್ತೆ, 5 ಮಿಕ್ಕೊಳ್ಳುತ್ತೆ, n ಕಾಮನ್ ತೊಗೊಂಡಿದ್ವಿ. ಹಾಗೆ ಇಲ್ಲಿ 4n ಕಾಮನ್ ತೊಗೊಂಡಿದ್ವಿ, ಇಲ್ಲಿ n ಮಿಕ್ಕೊಳ್ಳುತ್ತೆ, 4 5s are 20. ಸೊ ನಮಗೇನು ಬಂತು, n - 5 ಕಾಮನ್ ಆಗಾಯಿತು ಮತ್ತು n + 4 ಕಾಮನ್ ಆಗಿ ಸಿಕ್ತು. ಇಲ್ಲಿ ನಾವು n = ಬಂದಾಗ ದಿಸ್ ವಿ ಆರ್ ಸೆಂಡಿಂಗ್ ಇಟ್ ಟು ಅದರ್ ಪಾರ್ಟ್ ಆಫ್ ದ ಈಕ್ವಲ್ಸ್ ಅಂತಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಇಲ್ಲಿ -5 ಇದೆ, ಸೊ ಇದು +5 ಆಗುತ್ತೆ. ಇದೇನಾಗುತ್ತೆ, -4 ಆಗುತ್ತೆ. ವಿ ಹ್ಯಾವ್ ಟೇಕನ್ ದ ಪಾಸಿಟಿವ್ ವ್ಯಾಲ್ಯೂ n = 5. ದಟ್ಸ್ ವಾಟ್ ದೇ ಹ್ಯಾವ್ ಗಿವನ್, n - 4. ಸೊ this is n = 5. So what is the value of n? It is 5. ಇದು ಕ್ರಾಸ್ ನೋಡೋಣ. ಸೊ 5c2 = 10 ಅಂತ ಕೊಟ್ಟಿದ್ದಾರೆ. ಸೊ 5 ಫ್ಯಾಕ್ಟೋರಿಯಲ್ ಓವರ್ 5 - 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ = 10. ನೋಡೋಣ 10 ಸರಿ ಇದೆಯಾ ಅಂತ. Okay, let us see 5 factorial here. 5 - 2 is 3 factorial into 2 factorial = 10. So 3 factorial let us see, 5 into 4 into 3 factorial ಇದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ 3 factorial I have kept like that into 2 into 1. 2 ಫ್ಯಾಕ್ಟೋರಿಯಲ್ನ ಎಕ್ಸ್ಪೆಂಡ್ ಮಾಡಿದ್ದೀನಿ. ದಿಸ್ 3 ಫ್ಯಾಕ್ಟೋರಿಯಲ್ ಹೋದರೆ 2 2s are 5 2s are 10. ಸೊ ಇಟ್ ಈಸ್ ಕರೆಕ್ಟ್. -4 is not answer, 5 is the answer. So n value is 5. Whatever we have given answer, it is correct. Hope you understood. Okay, let us see one more problem. If NC8 is equal to NC12, find NC18. ಸೊ NC8 NC12ಗೆ ಸಮ ಆದರೆ NC18 ಎಷ್ಟಪ್ಪ ಅಂತ ಕೇಳಿದ್ದಾರೆ. ಏನು, ವಾಟ್ ಈಸ್ ದ ಗಿವನ್? NC8 = NC12. ಯು ಹ್ಯಾವ್ ಟು ಫೈಂಡ್ NC18 ಅಲ್ಲ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಗಿವನ್.
ಏನು ಕೊಟ್ಟಿದ್ದಾರೆ? NC8 is equal to NC12. ಇಲ್ಲಿ there is a concept. NCY is equal to NCN minus Y. ಸೊ ಇದೇ ಥರ ನಾವು ಏನು ಮಾಡ್ತೀವಿ? NC8 is equal to NCN minus 12. ಇಲ್ಲೇನಿದೆ ಆ್ಯಕ್ಚುಲಿ ಎನ್, ಅದರಿಂದ ನಾವು minus 12 ಮಾಡ್ತಾ ಇದ್ವಿ ಟು ಗೆಟ್ ದ ವ್ಯಾಲ್ಯೂ. ಲೆಟ್ ಅಸ್ ಫೈಂಡ್ ಔಟ್. ದಿಸ್ ಇಸ್ ಅ ಫಾರ್ಮುಲಾ. ನಾವೇನು ಮಾಡ್ಕೊಂಡ್ವಿ? ವಿ ಹ್ಯಾವ್ ಟೇಕನ್ ಓನ್ಲಿ ದೀಸ್ ಟು ಪಾರ್ಟ್. ಇದನ್ನ ಕಾಮನ್ ಇದೆಲ್ಲ ಇದು ಬಿಟ್ಬಿಡೋಣ. 8 is equal to n minus 12. 8 ಏನು ಹೇಳಿದೆ? n minus 12 ಅಂತ ಹೇಳಿದೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್? ಎನ್ ವ್ಯಾಲ್ಯೂ ಏನಿರುತ್ತೆ? n is equal to 8 plus 12. ಸೊ n is equal to 12. ಸೊ ಇಲ್ಲೇನಾಗಿದೆ? 8C18 is equal to 12C18. We have founded the n value 20. ಹಾಗಾಗಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕೀಗ? NC18 ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, NC18. ಸೊ 20C18. 20C18 ಏನು? 20 ಫ್ಯಾಕ್ಟೋರಿಯಲ್ ಓವರ್ 20 minus 18 ಫ್ಯಾಕ್ಟೋರಿಯಲ್ ಇಂಟು 18 ಫ್ಯಾಕ್ಟೋರಿಯಲ್. ಸೊ ಇಫ್ ವಿ ಡೂ ಲೈಕ್ ದಿಸ್, 20 into 19 into 18 factorial, because 18 factorial is there. So 2, 10. 10 into 19, it is 190. So understand that if these two are equal, then we can apply this formula. NCY is equal to NCN minus Y. Okay, ಆ ಫಾರ್ಮುಲಾ ತಗೊಂಡು ಬರೀ ಇಷ್ಟನ್ನ ಮಾತ್ರ, ಬಿಕಾಸ್ ದ ಅಪ್ಪರ್ ಪಾರ್ಟ್ ಇಸ್ ಈಕ್ವಲ್, ವಿ ಡೋಂಟ್ ನೋ, ವಿ ಹ್ಯಾವ್ ಟು ಫೈಂಡ್ ಇಟ್. ಸೊ ಈ ಪಾರ್ಟನ್ನ ನಾವೇನು ಮಾಡಿದ್ವಿ? ನಾವು ಮ್ಯಾಥಮೆಟಿಕಲ್ ಈಕ್ವೇಷನ್ ಪ್ರಕಾರ ಸಾಲ್ವ್ ಮಾಡಿದಾಗ ಎನ್ ವ್ಯಾಲ್ಯೂ 20 ಬಂತು. 20ಇಂದ ನಾವೇನು ಮಾಡಿದ್ವಿ? NC18ನ ಸಾಲ್ವ್ ಮಾಡಿದ್ವಿ. ದ ಆನ್ಸರ್ ಈಸ್ 190. Okay, let us see one more problem. Find n if NCN minus 2 is equal to 28. NCN minus 2 is equal to 28. ಕೊಟ್ಟಿರೋದೇನು? NCN minus 2, 28. What is the formula? Formula ಏನು? n factorial over n minus r factorial into r factorial ಅಲ್ಲ. ಸೊ ಇದನ್ನು ನಾವು ಬರೆದಾಗ n factorial ಓವರ್ n ಮೈನಸ್, ಇಲ್ಲಿ n minus 2 ಹೋಲ್ ಹಾಕಿ ಅದನ್ನ ಇನ್ನೊಂದು ಬ್ರ್ಯಾಕೆಟಲ್ಲಿ ಹಾಕಿ ಫ್ಯಾಕ್ಟೋರಿಯಲ್ ಹಾಕಿ, ವಾಟ್ ಈಸ್ r ಅಗೇನ್? n minus 2 ಫ್ಯಾಕ್ಟೋರಿಯಲ್ ಬರುತ್ತೆ. ಓಕೆ, ಅಕಾರ್ಡಿಂಗ್ ಟು ಫಾರ್ಮುಲಾ ವಿ ಹ್ಯಾವ್ ರಿಟರ್ನ್ ಲೈಕ್ ದಿಸ್. ಇವಾಗ ಈ ಪರ್ಟಿಕ್ಯುಲರ್ ಈಕ್ವೇಷನ್ನ ಸಾಲ್ವ್ ಮಾಡೋಣ. ಬಿಕಾಸ್ n minus 2 ಹೋಲ್ ಫ್ಯಾಕ್ಟೋರಿಯಲ್, ಇಲ್ಲಿ ಮೈನಸ್ಸನ್ನು ಇದನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಮಾಡಿದಾಗ n minus n, ಯಾಕಂದರೆ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಫ್ಯಾಕ್ಟೋರಿಯಲ್. ಅರ್ಥ ಆಯ್ತಲ್ಲ? ಈ n ಹಂಗಿದೆ, ಬರೀ ಈ ಮೈನಸ್ಸಿಂದ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ನಂಬರ್ ಇದ್ದಿದ್ರೆ ಅಥವಾ n ಇದ್ದಿದ್ರೆ n ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ಸ್ ಓನ್ಲಿ ದ ಸೈನ್. ಸೊ ಸೈನಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ? n ಮೈನಸ್ n. ಓಕೆ, ಇಲ್ಲಿ ಮತ್ತೆ ಮೈನಸ್ ಇಂಟು ಮೈನಸ್, ಇಲ್ಲಿ ಪ್ಲಸ್ ಇದೆ, ಇದು ಏನು ಇಲ್ಲ ಅಂತಂದರೆ ಪ್ಲಸ್. ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ n, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಪ್ಲಸ್ 2. ಸೊ ನಾವೇನು ಮಾಡಿದ್ವಿ? n ಮೈನಸ್ n ಪ್ಲಸ್ 2 ಫ್ಯಾಕ್ಟೋರಿಯಲ್, ಇದನ್ನು ಹಿಂಗೆ ಇಟ್ಕೊಂಡು, ಸೊ n ಮೈನಸ್ n, ದಿಸ್ ಇಸ್ ಪ್ಲಸ್ n ಮೈನಸ್ n, ಇದನ್ನು ಕಾಟ್ ಮಾಡಿಬಿಟ್ವಿ. ಕಾಟ್ ಮಾಡಿದಾಗ ಮತ್ತೆ ಏನು ಉಳ್ಕೊತು? n ಫ್ಯಾಕ್ಟೋರಿಯಲ್ ಓವರ್ ಬರೀ 2 ಫ್ಯಾಕ್ಟೋರಿಯಲ್ ಉಳ್ಕೊತು, ಮತ್ತು n ಮೈನಸ್ 2 ಫ್ಯಾಕ್ಟೋರಿಯಲ್ ಉಳ್ಕೊತು. ಸೊ ಮೊದಲೇ ಹೇಳಿದೆ ನಾನು, n ಫ್ಯಾಕ್ಟೋರಿಯಲ್ ಏನು? n ಫ್ಯಾಕ್ಟೋರಿಯಲ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ n ಮೈನಸ್ 1, n ಮೈನಸ್ 2, n ಮೈನಸ್ 3, n ಮೈನಸ್ 4 ಹಾಗೆ ಹೋಗ್ತಾ ಇರುತ್ತೆ. ನಾವು ಎಲ್ಲಿಗೆ ನಿಲ್ಲಿಸ್ತೀವಿ? n ಮೈನಸ್ 2 ಫ್ಯಾಕ್ಟೋರಿಯಲ್ಗೆ ನಿಲ್ಲಿಸೋಣ. ಇದನ್ನು n ಮೈನಸ್ 1, n ಮೈನಸ್ 2 ಫ್ಯಾಕ್ಟೋರಿಯಲ್ಗೆ ನಿಲ್ಲಿಸೋಣ. ಈ n ಮೈನಸ್ 2 ಫ್ಯಾಕ್ಟೋರಿಯಲ್ ಇಲ್ಲಿ ಹಾಕಿ ಈ 2 ಫ್ಯಾಕ್ಟೋರಿಯಲ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಓಕೆ, ಇದೆರಡನ್ನ ಕಾಟ್ ಮಾಡಿಬಿಟ್ರೆ ನಮಗೇನು ಮಿಕ್ಕೊಳ್ಳುತ್ತೆ? ವಿ ಹ್ಯಾವ್ ಲೆಫ್ಟ್ ವಿತ್ n ಇಂಟು n ಮೈನಸ್ 1 ಬೈ 2 ಈಸ್ ಈಕ್ವಲ್ ಟು 28. ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ ದಿಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ n ಇಂಟು n ಮೈನಸ್ 1 ಈಸ್ ಈಕ್ವಲ್ ಟು 28 ಇಂಟು 2. 28 ಇಂಟು 2 ಏನಾಗುತ್ತೆ?
56. ಇದನ್ನು ಮಲ್ಟಿಪ್ಲೈ ಮಾಡೋಣ, ಎನ್ನಿಂದ ಮಲ್ಟಿಪ್ಲೈ ಮಾಡೋಣ, ಎನ್ ಇಂಟು ಎನ್, ಸೊ ಎನ್ ಸ್ಕ್ವೇರ್. ಎನ್ ಸ್ಕ್ವೇರ್ ಮೈನಸ್ 1 ಇಂಟು ಎನ್ ಇಸ್ ಎನ್. ನೋಡೋಣ ಇಲ್ಲಿ, ಎನ್ ಸ್ಕ್ವೇರ್ ಮೈನಸ್ ಎನ್ ಇಸ್ ಈಕ್ವಲ್ ಟು 56. ಸೊ ಇಲ್ಲೇನಾಗುತ್ತೆ, ಎನ್ ಇಂಟು ಎನ್ ಮೈನಸ್ 1 is equal to 2 into 28 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎನ್ ಸ್ಕ್ವೇರ್ ಮೈನಸ್ ಎನ್ ಇಸ್ ಈಕ್ವಲ್ ಟು 56. ಎನ್ ಸ್ಕ್ವೇರ್ ಮೈನಸ್ ಎನ್ ಆ ಈಕ್ವಲಿಂದ ಮತ್ತೆ ಈ ಸೈಡ್ ಬಂದಾಗ ಪ್ಲಸ್ 56 ಇರೋದು ಮೈನಸ್ 56 ಆಯಿತು, ಇಸ್ ಈಕ್ವಲ್ ಟು 0 ಹಾಕೊಳ್ಳೋಣ. ಸೊ ನಾವು ಮೊದಲೇ ಮಾಡಿದ್ವಲ್ಲ ಈಕ್ವೇಷನ್, ಆ ಈಕ್ವೇಷನ್ ಮಾಡೋಣ. ಇಲ್ಲಿ ಏನಾಗುತ್ತೆ, ಸೊ ಲೆಟ್ ಅಸ್ ರೈಟ್ ಹಿಯರ್ ಎನ್ ಸ್ಕ್ವೇರ್ ಮೈನಸ್ 8n, ಯಾಕಂದರೆ ಇಲ್ಲಿ ಮೈನಸ್ ಬರಬೇಕು, ಪ್ಲಸ್ 7n, 8 56, ಮತ್ತು 8n ಮೈನಸ್ 8n ಪ್ಲಸ್ 7n ಇಸ್ ಈಕ್ವಲ್ ಟು ಮೈನಸ್ ಎನ್. ಸೊ ಆನ್ಸರ್ ಇದೇ ಬರುತ್ತೆ. ಸೊ ಮೈನಸ್ 56. ಇಲ್ಲಿ ಕಾಮನ್ ಆಗಿ ಮಾಡೋಣ, ಎನ್ ಇಂಟು ಎನ್ ಮೈನಸ್ 8 ಬರುತ್ತೆ. ಇಲ್ಲಿ 7 ಕಾಮನ್ ತೊಗೊಳ್ಳೋಣ. 7 ಕಾಮನ್ ತೊಗೊಂಡಾಗ ಇದೇನಾಗುತ್ತೆ, 7 ಇಲ್ಲಿ ಕಾಮನ್ ತೊಗೊಳ್ಳೋಣ. ಎನ್ 8 7 56 ಅಲ್ಲ, ಎನ್ ಮೈನಸ್ 8, ಎನ್ ಮೈನಸ್ 8, ಎನ್ ಮೈನಸ್ 8 ಕಾಮನ್, ಹಾಗಾಗಿ ಎನ್ ಮೈನಸ್ 8, ಮತ್ತು ಇನ್ನೊಂದೇನು ಕಾಮನ್ ಸಿಕ್ತು, ಎನ್ ಪ್ಲಸ್ 8, ಎನ್ ಪ್ಲಸ್ 8 ಇಸ್ ಈಕ್ವಲ್ ಟು 0. ಎನ್ ಮೈನಸ್ 8 ಆ್ಯಂಡ್ ಎನ್ ಪ್ಲಸ್ 8, ಇದನ್ನು ನಾವು ಈಕ್ವಲ್ಸ್ ಆ ಸೈಡ್ ಹಾಕೋಣ. ಎನ್ ಈಸ್ ಈಕ್ವಲ್ ಟು 8 ಮತ್ತು ಎನ್ ಈಸ್ ಈಕ್ವಲ್ ಟು ಮೈನಸ್ 7. ಎನ್ ಈಸ್ ಈಕ್ವಲ್ ಟು 8, ಎನ್ ಈಸ್ ಈಕ್ವಲ್ ಟು ಮೈನಸ್ 7. ಇಲ್ಲಿ ಯಾವುದಾಗುತ್ತೆ, 8 ಹಾಕೋಣ. 8c ಎನ್ ಮೈನಸ್ 2, 8 ಮೈನಸ್ 2 ಈಸ್ ಈಕ್ವಲ್ ಟು 28. 8 ಮೈನಸ್ 2 ಏನು, 6. 8c 6 ಈಸ್ ಈಕ್ವಲ್ ಟು 28. ಸೊ 8 ಫ್ಯಾಕ್ಟೋರಿಯಲ್ over n, 8 minus 2, 8 minus 6, 8 minus 6 factorial, 6 factorial. ಸೊ ಇಲ್ಲೇನಾಗುತ್ತೆ, 8 ಫ್ಯಾಕ್ಟೋರಿಯಲ್ ಓವರ್ 8 ಫ್ಯಾಕ್ಟೋರಿಯಲ್ನ ನಾವೇನು ಮಾಡೋಣ, 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್. ಇಲ್ಲಿ 2 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆದರೆ ಇಲ್ಲಿ 4 ಆಗುತ್ತೆ. ಸೊ 4 into 7, 28. Answer is correct. Okay, hope you understood.